ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ಶಿಕ್ಷೆ ಕೊಡಬೇಕು ಅಂತ ಅನ್ಕೋತಾ ಇದ್ರೆ ಶಿಕ್ಷೆಯನ್ನು ಕೂಡ ಇಲ್ಲಿ ಖುಷಿಯಿಂದನೇ ಸ್ವೀಕರಿಸೋಕೆ ದೃಷ್ಟಿ ರೆಡಿ ಆಗಿದ್ದಾಳೆ. ದೃಷ್ಟಿ ಒಂದೇ ಹೆಜ್ಜೆ ಇಟ್ಟಿದ್ದೆ ಈ ಕಡೆ ಶರುಗೆ ಟಕ್ಕರ್ ಕೊಡೋದ್ರ ಮುಖಾಂತರ ದೃಷ್ಟಿ ದತ್ತನ ರೂಮಿಗೆ ಎಂಟ್ರಿ ಕೊಡ್ತಿದ್ದಾರೆ. ಆಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೃಷ್ಟಿ ಗಂಟು ಮುಟ್ಟೆ ಸಮೇತ ತವರ ಮನೆ ಬಿಟ್ಟು ಗಂಡನ ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ. ಈ ಕಡೆ ಶರು ಅನ್ಕೊಂಡ್ಲು ಇಲ್ಲಿ ಯಾವುದೇ ಕಾರಣಕ್ಕೂ ದೃಷ್ಟಿ ಇರುವುದಿಲ್ಲ, ದತ್ತ ಕೊಡೋ ಕಷ್ಟಕ್ಕೆ ಹೆದರಿ ಬೆದ್ರುಕೊಂಡು ಓಡಿ ಹೋಗ್ತಾ ಇರ್ತಾಳೆ ಅಂತ. ಆದರೆ ಇಲ್ಲಿ ದತ್ತ ಎಷ್ಟು ಕಷ್ಟ ಕೊಡ್ತದಾನೋ ಅದಕ್ಕೆಲ್ಲ ಕಾರಣನೇ ಶರುನೇ ಇದನ್ನೆಲ್ಲ ಮಾಡಿಸಿರುವುದು ಅನ್ನೋ ಸತ್ಯ ದೃಷ್ಟಿಗೆ ಗೊತ್ತಿರೋದ್ರಿಂದ ತನ್ನ ಗಂಡನ ಮೂವರು ಅಕ್ಕ ತಂಗಿರಿಂದ ಕಾಪಾಡಬೇಕಾಗಿರೋ ಪರಿಸ್ಥಿತಿ ಬಂದಿರೋದ್ರಿಂದ ಇಲ್ಲಿ ದೃಷ್ಟಿ ತನ್ನ ಗಂಡನ ಬೆಂಗಾವಲಾಗಿ ನಿಂತ್ಕೊಳ್ಳೋಕೆ ಸಿದ್ಧವಾಗಿ ಬಿಟ್ಟಿದ್ದಾಳೆ. ಇಷ್ಟು ದಿನ ತವರ ಮನೆಯಲ್ಲಿದ್ದಂಥ ದೃಷ್ಟಿ ಇವತ್ತು ಗಂಟು ಮುಟ್ಟಿ ಸಮೇತ ಗಂಡನ ಮನೆಗೆ ಬಂದದ್ದಾಗಿದೆ. ಗಂಡನ ಮನೆಗೆ ಬಂದದ ಈ ಕಡೆ ಶರು ಅನ್ಕೊಳ್ಳೋದು ಈಗ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಿದ್ದಾಳೆ, ಹೋಗು ಅಂತ ಪರ್ಮಿಷನ್ ಕೊಟ್ಬಿಡು ಅಂತ. ಈ ಕಡೆ ದತ್ತಾಬಾಯಿ ಅಂತೂ ಯಾಕೆ ಇಲ್ಲಿಗೆ ಬಂದಿದ್ಯಾ, ಹೋಗು ನಿಮ್ಮಮ್ಮನ ಮನೆಗೆ, ಅಂದರೆ ನನ್ನ ಗಂಡನ ಮನೇಲಿ ಇರಬೇಕಲ್ವ, ಹೆಂಡತಿ ಆದವಳು ಗಂಡನ ಮನೇಲಿ ಇರದೆ ತವರ ಮನೆಗೆ ಇರೋಕ್ಕಾಗತ್ತಾ ಅಂತ ಕೇಳ್ತಿದ್ರೆ ಸುಮ್ಮನೆ ಮಾತಾಡಬೇಡ ದೃಷ್ಟಿ, ಹೋಗು ಅಂದಾಗ ಬಳ್ಳಾರಿ ಜನ ಏನು ಅನ್ಕೊಳ್ಳೋದಿಲ್ಲ, ಗಂಡ ಹೆಂಡತಿ ಬೇರೆ ಇದ್ದಾರೆ ಅಂತ ಗೊತ್ತಾಗಲ್ವಾ, ಹಾಗೆ ಹೀಗೆ ಅಂತ ಹೇಳಿ ಫೈನಲಿ ಇಲ್ಲಿ ಎಂಟ್ರಿ ತಗೊಂಡೇ ಬಿಡ್ತಾಳೆ ದೃಷ್ಟಿ ದತ್ತನ ಕೋಣೆಗೆ. ಈ ಕಡೆ ದತ್ತ ಅಂತೂ ರೆಬೆಲ್ ಆಗಿದ್ರೆ ಈ ಕಡೆ ದೃಷ್ಟಿ ಗಂಟು ಮುಟ್ಟೆ ಸಮೇತ ಬರ್ತಾಳೆ. ಒಂದು ನಿಮಿಷ ಇರಿ ಅಂತ ಹೇಳಿ ಚಾಪೆ ದಿಮ್ಮನ್ನ ತೊಗೊಂಡು ಬಂದಿದ್ದ ಹಸ್ಕೋತಾಳೆ. ಕಳ್ಳ ಏನೇ ಬರಬೇಕು ಅಂದರೂ ನನ್ನನ್ನು ದಾಟೆ ಬರಬೇಕಲ್ವ ನಿಮ್ಮನ್ನು ಅಂತ ಕೂಡ ಹೇಳ್ತಿದ್ದಾಳೆ. ಸುಮ್ಮನೆ ಮಾತಾಡಬೇಡ ದೃಷ್ಟಿ, ಅತಿ ಆಗ್ತದೆ ನಿಂದು ಅಂದಾಗ ಏನು ಅತಿ ಆಗ್ತದೆ ಸಾವುಕಾರ, ಗುಡ್ ನೈಟ್, ಮಲ್ಕೊಳ್ಳಿ, ಒಳ್ಳೆ ಕನಸುಗಳು ಬೀಳಲಿ ನಿಮಗೆ ಅಂತೆಲ್ಲ ಕೂಡ ಹೇಳ್ತಾನೆ. ಈ ಕಡೆ ದತ್ತಾಬಾಯಿ ನಾನು ನಿನ್ನ ಮದುವೆ ಆಗಿರೋದು ಹೇಳ್ಬಿಟ್ಟೆ, ಮದುವೆ ಆಗಿದ್ದೀನಿ, ನೆನ್ಪಿಟ್ಕೊ, ಶಿಕ್ಷೆ ಕೊಡೋದಕ್ಕೆ ಸಂಸಾರ ಮಾಡೋದಕ್ಕಲ್ಲ ಅಂದಾಗ ನೀವೇನೇ ಶಿಕ್ಷೆ ಕೊಟ್ಟರು ನಾನು ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ ಅಂತ ದೃಷ್ಟಿ ಹೇಳಿದ ತಕ್ಷಣ ಏನಾದರೂ ಹೇಳಿಬಿಟ್ರೆ ಸಾಕು, ಏನೇ ಶಿಕ್ಷೆ ಕೊಟ್ಟರು ತಗೊಳ್ಳೋಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಡ್ತೀಯ ಅಲ್ವಾ ಅಂತ ದತ್ತಾಬಾಯಿ ಹೇಳ್ತಿದ್ರೆ ಅದು ನಿಜನೇ ಅಲ್ವಾ ಸಾವುಕಾರ್ರೆ ಅಂತ ಹೇಳಿ ಇಲ್ಲಿ ದೃಷ್ಟಿ ಹೇಳ್ತಿದ್ದಾಳೆ. ನೀನು ಮಾತಾಡಬೇಡ, ನೀನು ಎಷ್ಟು ಮಾತಾಡ್ತೀಯ ನೀನು ಅಂತ ಹೇಳಿ ದತ್ತಾಬಾಯಿ ಹೇಳ್ತಾ ಇದ್ರೆ ಮಾತಾಡಬೇಡ್ದ ಅಂತ ಹೇಳಿ ಬಾಯಿನೇ ಮುಚ್ಕೊಂಡು ಮಾತಾಡೋಕೆ ಶುರು ಮಾಡ್ತಾಳೆ. ಯಾಕೆ ಈಗ ಬಾಯಿ ಮುಚ್ಕೊಂಡಿದ್ಯಾ ಅಂದಾಗ ನೀವೇ ಮಾತಾಡುವ ಅಂತರ, ಕೆಲವೊಮ್ಮೆ ಮಾತಾಡಬೇಡ ಬಾಯಿ ಮುಚ್ಕೋ ಅಂತ ಹೇಳ್ತೀರಾ, ನಾನೇನು ಮಾಡಲಿ ಸಾಕಾರೆ ಅಂತ ಹೇಳಿದ್ದೆ. ಈ ಕಡೆ ಫೈನಲಿ ದತ್ತನ ಕೋಣೆಗೆ ಎಂಟ್ರಿ ಕೊಟ್ಟಿರೋ ದೃಷ್ಟಿ ಮನಸ್ಸಿಗೆ ಎಂಟ್ರಿ ಕೊಡಬೇಕು.